ಟೈಮಿಂಗ್ ಇಲ್ಲ, ಆದರೆ ವ್ಯವಸ್ಥೆ ಒಂದು ವಾರದವರೆಗೆ ಮಾಡ್ಕೊಂಡು ಹೋಗ್ತೇವೆ. ಒಂದು ವಾರಕ್ಕೆ ಇರೋ ಥರ ವ್ಯವಸ್ಥೆ. ಒಂದು ವಾರಕ್ಕೆ ನಮಗೆ ಬೇಕಾಗುವ ಹಾಗೆ ಮೀನು ಸಿಗುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೇವೆ ನಾವು. ಏನೇನು ಮಾಡ್ಕೊಂಡು? ರೇಷನ್ನು, ಡೀಸೆಲ್ಲು, ನೀರು, ಆಯಿಲು. ನಾವು 30 ಜನ ಇರ್ತೇವೆ. ಅವ್ರಿಗೆಲ್ಲ ಒಂದು ವಾರಕ್ಕೆ ಎಷ್ಟು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೇವೆ. ಬೈ ಚಾನ್ಸ್ ನಾವು ಹೋದ ಕೂಡಲೇ ಒಂದೇ ದಿವಸಕ್ಕೆ ಮೀನು ಸಿಗ್ಬೋದು. ಒಂದು ಬೋಟ್ ಫುಲ್ ಆಗುವಾಗೆ ಬಂದುಬಿಡ್ತೇವೆ ಅವಾಗ. ಇಲ್ಲ 2 ದಿವಸ 3 ದಿವಸ 4 ದಿವಸ ನೋಡ್ಕೊಂಡು ಬರ್ತೇವೆ. ಬಂದ ಕೂಡಲೇ ಮಾರ್ಕೆಟಿಂಗ್ ಮಾಡೋದು. ಆ ಕಡೆ ಮಾಡ್ತಾರೆ, ಈ ಕಡೆ ಮಾಡ್ತಾರೆ. ಈಗ 3 ಬಂದರಾಗಿದೆ ಭಟ್ಕಳ ತಾಲೂಕಿಗೆ. ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತೀರಾ ಮೀನು? ಸಪ್ಲೈ ಕೇರಳ, ಮಂಗಳೂರು. ಬೋಟ್ ಉಂಟಲ್ರಿ, ಇದರಲ್ಲಿ ನಿಂತರೆ ಸರಿಯಾಗಿ ನಿಂತರೆ ಒಂಥರ ಕಿಂಗ್ ಇದ್ದಂಗೆ ನಾವು. ಒಳ್ಳೆ ಈಗ ನಾನು ಫೀಚರ್ ಉಂಟಲ್ಲ. ನಾನೊಂದು ಬೋಟ್ ತಗೊಂತೀನಿ ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಇದು? ಇದು ಕಾಸ್ಟು ಈಗ ಇದು ಓಲ್ಡ್ ಮಾಡಲ್. ಈ ಲೇಟೆಸ್ಟ್ ಮಾಡಲ್ ನೀವು ಮಾಡಿದ್ರೆ 2.5 ಕೋಟಿ ಬೇಕು. ಆ ಕಡೆ ಇದೆ ನೋಡಿ, ಆ ಥರ ಲೇಟೆಸ್ಟ್ ಮಾಡೋದಾದರೆ 2.5 ಕೋಟಿ ಬೇಕು. 2.5 ಕೋಟಿ ಕಂಪ್ಲೀಟ್ ಎಲ್ಲ. ಹಾಂ, ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ 2.5 ಕೋಟಿ ಬೇಕು. ಬೈ ಚಾನ್ಸ್ ಆ ವರ್ಷದಲ್ಲಿ ಅದು ಸಂಪಾದನೆ ಆಗಬೇಕು. ಆಗಲಿಲ್ಲ ಅಂದರೆ ಎಲ್ಲ ಲಡ್ಡು ಮಾಡಿ ಮನೆ ಹೋಗಿ ಮಠ ಎಲ್ಲ ಮಾರಿ, ಮನೆ ಮಠ ಮಾರಿ ಬೇಕಾದಷ್ಟು ಜನ ಇದ್ದಾರೆ. ಇದನ್ನೆಲ್ಲ ಮಾಡಿ ಮನೆ ಮಠ ಮಾರಿದವರು ಭಾಳ ಜನ ಇದ್ದಾರೆ. ಒಂಥರ ಲಾಟ್ರಿದಾಗೆ ಇದು. ಹೋದರೆ ಖರ್ಚು ಆಗಿದೆ ಅಷ್ಟು ದಿವಸಕ್ಕೆ 30 ಜನಕ್ಕೆ ರೇಷನ್ನು ಎಷ್ಟಾಗುತ್ತೆ ನೀವು ನೋಡಿ. ಈಗ ಒಬ್ರು ಬರ್ತಾರೆ ಕೆಲಸಕ್ಕೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಸಂಬಳ ಕೊಡ್ತೀವಿ? ಸಂಬಳ ಇಲ್ಲಿ ಇಲ್ಲ, ನಮ್ಮ ಈ ಭಟ್ಕಳ ತಾಲೂಕಿನಲ್ಲಿ ಸಂಬಳ ಇಲ್ಲ. 1 ಲಕ್ಷ ರೂಪಾಯಿ ಸಂಪಾದನೆ ಆದರೆ ಅದರಲ್ಲಿ ಖರ್ಚು ಹೋಗಿ